ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರ ಜೀವನದಲ್ಲಿ ಈ ಭೀಕರ ಎಚ್ಚರಿಕೆ ಏಪ್ರಿಲ್ 2026ರ ಮಹಾಕಂಟಕ ಮತ್ತು ಒಂದು ರಕ್ಷಣೆಯ ಮಾರ್ಗಗಳು ಯಾವೆಲ್ಲ ಇದೆ ಅಂತ ನಾವು ನೋಡ್ತಾ ಹೋಗೋಣ. ನೀವು ಒಂದು ಭಯಾನಕ ಸತ್ಯವನ್ನು ಕೇಳಲು ಸಿದ್ಧರಿದ್ದೀರಾ. ಮುಂಬರುವ ಏಪ್ರಿಲ್ 5 ಮತ್ತು 6ನೇ ತಾರೀಕಿನ ಒಳಗೆ ನಿಮ್ಮ ಇಡೀ ಜೀವನವೇ ತಲೆ ಕೆಳಕಾಗುವಂತಹ ಸಂದರ್ಭ ಎದುರಾಗಲಿದೆ. ನಿಮ್ಮ ಇಡೀ ಕುಟುಂಬವೇ ಬೀದಿಗೆ ಬರುವಂತಹ, ನಿಮ್ಮ ಈ ಹೊಸ ಉಡಾಯಿಸುವಂತಹ ಮತ್ತು ಜೀವನವನ್ನು ನರಕ ಸದೃಶ್ಯವಾಗಿರುವಂತಹ ಘಟನೆಗಳು ಸಂಭವಿಸಲಿದೆ. ನಿಮ್ಮ ಸುಂದರ ಜೀವನವನ್ನು ನರಕ ಸದೃಶ್ಯವಾಗಿಸುವಂತಹ ಘಟನೆಗಳು ಸಂಭವಿಸುತ್ತೆ. ಇದು ಕೇವಲ ಮಾತಲ್ಲ. ಈ ವೈಶಾಖ ಮಾಸದ ಈ ವಿಶೇಷ ತಿಥಿಗಳಲ್ಲಿ ಮತ್ತು ಗ್ರಹಗಳ ಈ ಯೋಗಗಳಲ್ಲಿ ದೇವಿ ಮಾತೆ ಅತ್ಯಂತ ಕ್ರೋಧಿತಳಾಗಿದ್ದಾಳೆ. ಸಮಯ ಮೀರುವ ಮೊದಲೇ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಸಂಕಷ್ಟಗಳ ಪರ್ವತವೇ ನಿಮ್ಮ ಮೇಲೆ ಉರುಳಿ ಬೀಳಬಹುದು. ನಿಮ್ಮ ಮನೆ ಬಾಗಿಲು ಭಸ್ಮವಾಗಬಹುದು, ನಿಮ್ಮೆಲ್ಲ ಸಂಪತ್ತು ಮಣ್ಪಾಲಾಗಬಹುದು ಮತ್ತು ನಿಮ್ಮ ಕುಟುಂಬದವರು ಈ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ನೀವು ಎಚ್ಚೆತ್ತುಕೊಂಡರೆ ಮಾತ್ರ ರಕ್ಷಣೆ ಸಾಧ್ಯ. 2026ರ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾಗಿವೆ. ಏಪ್ರಿಲ್ 4ರ ನಂತರ ವೈಶಾಖ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಿಂದ ಆರಂಭವಾಗಿ ವಿಶೇಷ ಯೋಗಗಳ ಸರಣಿಯೇ ನಡೆಯುತ್ತಿದೆ. ಈ ಅರ್ಶನ ಯೋಗ ಮತ್ತು ಈ ವಜ್ರ ಯೋಗದಂತಹ ಪ್ರಬಲ ಯೋಗಗಳು ಏರ್ಪಟ್ಟಿವೆ. ಇದರ ಜೊತೆಗೆ ಅಕ್ಷಯ ತೃತೀಯ, ಈ ಪರಶುರಾಮ ಜಯಂತಿ, ಈ ವೈಶಾಖ ಪೌರ್ಣಿಮೆ ಮತ್ತು ಬುದ್ಧ ಪೌರ್ಣಿಮೆಯಂತಹ ಪವಿತ್ರ ದಿನಗಳು ಈ ಸಂಕೀರ್ಣ ಯೋಗಗಳ ನಡುವೆಯೇ ಬರಲಿದೆ. ಈ ಸಮಯದಲ್ಲಿ ಮಂಗಳ ಗ್ರಹವು ಈ ಮೀನ ರಾಶಿಯನ್ನು ಪ್ರವೇಶ ಮಾಡಿದೆ. ಶನಿದೇವರ ಪ್ರಭಾವ ಕೂಡ ನಿಮ್ಮ ಜಾತಕದ ಮೇಲೆ ಬಹಳ ಆಳವಾಗಿ ಬೀರುತ್ತಿದೆ. ಈ ಎಲ್ಲ ಬದಲಾವಣೆಗಳ ಮಧ್ಯೆ ಭದ್ರಕಾಳಿ ದೇವಿಯ ಪಾದಗಳು ನಿಮ್ಮ ಮನೆಯೊಳಗೆ ಪ್ರವೇಶಿಸಲಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಶತ್ರುಗಳ ಕಪ್ಪು ಮಾಟ ಮಂತ್ರದ ಪ್ರಭಾವ ಕೂಡ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ತೊಂದರೆಗಳು ಬರುತ್ತಿವೆ? ಯಾಕೆ ಪದೇ ಪದೇ ದುಃಖ ಮತ್ತು ನೋವು ನಿಮ್ಮನ್ನು ಕಾಡುತ್ತಿದೆ? ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಯಾಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಜಾರುತ್ತಿದೆ? ಹಣದ ತೊಂದರೆ ಯಾಕೆ ಕೊನೆಯಾಗುತ್ತಿಲ್ಲ? ಮತ್ತು ಕುಟುಂಬದಲ್ಲಿ ಸದಾ ಒತ್ತಡ ಯಾಕೆ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ವತಃ ಬ್ರಹ್ಮದೇವನೇ ನಿಮ್ಮ ಕುಂಡಲಿಯಲ್ಲಿ ವಿಶ್ಲೇಷಿಸಿ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ನಿಮ್ಮ ಜೀವನದ ಎಲ್ಲ ನಾಶಕ್ಕೆ ಮುಖ್ಯ ಕಾರಣವೆಂದರೆ ನೀವು ಪ್ರತಿದಿನ ಮಾಡುತ್ತಿರುವ ಒಂದು ಕೆಲಸ. ಆ ಕೆಲಸ ಯಾವುದೆಂದರೆ ನೀವು ಈವರೆಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಆದರೆ ಅದೇ ನಿಮ್ಮ ಅದೃಷ್ಟವನ್ನು ಕಟ್ಟಿಹಾಕಿದೆ. ಬ್ರಹ್ಮದೇವನ ಸ್ಪಷ್ಟ ಆದೇಶವೇನೆಂದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ಒಂದು ಕೆಟ್ಟ ಅಭ್ಯಾಸವನ್ನು ತಕ್ಷಣ ನಿಲ್ಲಿಸಿ. ಇಲ್ಲದಿದ್ದರೆ ನಿಮ್ಮ ಇಡೀ ಜೀವನವೇ ಬರ್ಬಾದ್ ಆಗಲಿದೆ. ಇದು ಸಾಮಾನ್ಯ ವಿಷಯವಲ್ಲ, ನಿಮ್ಮ ಅದೃಷ್ಟದ ಅತಿ ದೊಡ್ಡ ತಿರುವು. ನಾನು ನಿಮ್ಮನ್ನು ಹೆದರಿಸುತ್ತಿಲ್ಲ, ಬದಲಾಗಿ ಒಂದು ಸತ್ಯದ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ನೀವು ಈಗಲೇ ಸುಧಾರಿಸಿಕೊಳ್ಳದಿದ್ದರೆ ಭಿಕ್ಷುಕರಾಗಲು ಹೆಚ್ಚು ಸಮಯ ಬೇಕಿಲ್ಲ. ನೋಡುತ್ತಿದ್ದಂತೆಯೇ ನಿಮ್ಮ ಆಸ್ತಿ ಪಾಸ್ತಿ ಮಣ್ಣಾಗಬಹುದು. ನಿಮ್ಮ ಮನೆ ಬೆಂಕಿಯ ಈ ಕೆನ್ನಲೆಗೆ ತುತ್ತಾಗಬಹುದು. ನಿಮ್ಮ ಮಕ್ಕಳು, ಇಡೀ ಕುಟುಂಬವೇ ರಸ್ತೆಗೆ ಬಂದು ಪರದಾಡುವಂತಾಗಬಹುದು. ಇದು ಕಲ್ಪನೆಯಲ್ಲ, ನಿಮ್ಮ ಕುಂಡಲಿಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವ ಭವಿಷ್ಯ. ಈ ಭೀಕರ ಘಟನೆಗಳು ಸಂಭವಿಸಬಾರದು ಎಂದರೆ ನೀವು ಈ ಕ್ಷಣವೇ ಎಚ್ಚೆತ್ತುಕೊಳ್ಳಿ. ಈ ಏಪ್ರಿಲ್ ಮತ್ತು ಮೇ ತಿಂಗಳ ವಿಶೇಷ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು, ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾವ ಕೆಲಸವನ್ನು ಮಾಡಲೇಬಾರದು ಎಂಬುದು ನಿಮ್ಮ ಜೀವನವನ್ನು ಉಳಿಸುವ ದಾರಿ. ಈ ಮಂಗಳ ಗ್ರಹದ ಬದಲಾವಣೆಯು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಿಮಗೆ ಕೆಲವು ದೊಡ್ಡ ಸುದ್ದಿಗಳನ್ನು ನೀಡಲಿದೆ. ಆದರೆ ಈ ಸುಖದ ಫಲವನ್ನು ಪಡೆಯುವ ಮೊದಲು ನೀವು ಕೆಲವು ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಈ ಸವಾಲುಗಳನ್ನು ಯಾರು ಯಶಸ್ವಿಯಾಗಿ ದಾಟುತ್ತಾರೋ ಅವರಿಗೆ ಮಾತ್ರ ನಿಜವಾದ ಫಲ ಸಿಗುತ್ತೆ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಮುಂಬರುವ ದಿನಗಳಲ್ಲಿ 5 ಅತಿ ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಈ ಸುದ್ದಿಗಳು ಎಷ್ಟೊಂದು ಶಕ್ತಿಯುತವಾಗಿರುತ್ತವೆ ಎಂದರೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೆ. ಕಲಿಯುಗದಲ್ಲಿ ಈವರೆಗೆ ಯಾರಿಗೂ ಸಿಗದಂತಹ ಅದೃಷ್ಟ ನಿಮಗೆ ಒಲಿಯಲಿದೆ.
ನೀವು ಈವರೆಗೆ ಎಷ್ಟು ನೋವು ತಿಂದಿದ್ದೀರೋ ಅಷ್ಟೇ ಹೆಚ್ಚಿನ ಸುಖ ಮತ್ತು ಲಾಭ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಇನ್ನು ಮುಂದೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಭಗವಂತನ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ನಿಮ್ಮ ಶತ್ರುಗಳ ಕರಾಳ ಕೃತ್ಯಗಳು ಈಗ ಬೆಳಕಿಗೆ ಬರಲಿವೆ. ನಿಮ್ಮ ಶತ್ರು ಯಾರು ಎಂಬುದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕುಂಡಲಿಯ ವಿಶ್ಲೇಷಣೆಯ ಪ್ರಕಾರ ನಿಮ್ಮ ಹೆಸರಿನಲ್ಲಿರುವ ಅಥವಾ ನಿಮ್ಮ ಆಪ್ತ ವಲಯದಲ್ಲಿರುವ ಒಬ್ಬ ವ್ಯಕ್ತಿಯೇ ನಿಮ್ಮ ದೊಡ್ಡ ಈ ಒಂದು ಮೋಸಗಾರ. ಈ ವ್ಯಕ್ತಿ ನಿಮ್ಮ ಅಭಿವೃದ್ಧಿಯನ್ನು ಕಂಡು ಸಹಿಸದೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಂಚು ರೂಪಿಸುತ್ತಿದ್ದಾನೆ. ಅದರಲ್ಲೂ ಕೂಡ ಈ ಒಂದು ಆರ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಈ ವ್ಯಕ್ತಿ ತನ್ನ 4 ಸಂಗಡಿಗರೊಂದಿಗೆ ಸೇರಿ ನಿಮಗೆ ಈ ಒಂದು ಪ್ರಾಣಾಪಾಯ ತರಲು ಯೋಚಿಸುತ್ತಿದ್ದಾನೆ. ಇವರೆಲ್ಲರೂ ಮಾಟ ಮಂತ್ರದ ಮೊರೆ ಹೋಗಿದ್ದು ನಿಮ್ಮ ಬೆಳವಣಿಗೆಯನ್ನು ತಡೆಯಲು ತಾಂತ್ರಿಕ ಸಹಾಯ ಪಡೆಯುತ್ತಿದ್ದಾರೆ. ಈ 5 ವ್ಯಕ್ತಿಗಳ ಜೊತೆಗಿನ ಸಂಬಂಧವನ್ನು ತಕ್ಷಣ ಕಡಿದುಕೊಳ್ಳಿ. ನೀವು ಎಷ್ಟೋ ಬಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದೀರಿ ಎಂದರೆ ಅದಕ್ಕೆ ಕಾರಣ ಈ ಶ್ರೀರಾಮಚಂದ್ರನ ಭಕ್ತ ಹನುಮಂತ. ಹನುಮಂತನು ನಿಮ್ಮ ಮನೆಯಲ್ಲೇ ಅದೃಶ್ಯನಾಗಿ ನೆಲೆಸಿದ್ದು ನಿಮ್ಮ ಇಡೀ ಕುಟುಂಬವನ್ನು ರಕ್ಷಿಸುತ್ತಿದ್ದಾನೆ. ಶತ್ರುಗಳು ನಿಮ್ಮನ್ನು ಮಣ್ಣು ಮುಕ್ಕಿಸಲು ಎಷ್ಟೇ ಪ್ರಯತ್ನಿಸಿದರೂ ಆಂಜನೇಯನ ಕೃಪೆಯಿಂದ ನೀವು ಬದುಕುಳಿಯುತ್ತಿದ್ದೀರಿ. ಈಗ ಹನುಮಂತನು ನಿಮಗೆ ಸ್ಪಷ್ಟ ಸಂಕೇತವನ್ನು ನೀಡುತ್ತಿದ್ದಾನೆ. ಶತ್ರುಗಳು ಮೊದಲಿನಗಿಂತ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ಜಾಗರೂಕರಾಗಿ ಇರಿ ಎಂದು ಎಚ್ಚರಿಸುತ್ತಿದ್ದಾನೆ. ಈ ದೈವಿಕ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಶತ್ರು ಯಾರೋ ಹೊರಗಿನವರಲ್ಲ, ಬದಲಾಗಿ ನಿಮ್ಮ ಮನೆಯವರೇ ಅಥವಾ ನಿಮ್ಮ ತಟ್ಟೆಯಲ್ಲೇ ಉಣ್ಣುವ ಅತ್ಯಂತ ಆಪ್ತರು. ನೀವು ಯಾರ ಮೇಲೆ ಪ್ರಾಣವನ್ನೇ ಇಟ್ಟಿದ್ದೀರೋ, ಯಾರನ್ನ ಕಣ್ಣು ಮುಚ್ಚಿ ನಂಬಿದ್ದೀರೋ ಅವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ನಿಮ್ಮ ಪ್ರತಿ ವಿಷಯದಲ್ಲೂ ಕೇಳಿಸಿಕೊಳ್ಳುವ ಈ ವ್ಯಕ್ತಿ ಬೆನ್ನ ಹಿಂದೆ ನಿಮ್ಮ ವಿನಾಶಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. ನಿಮ್ಮ ಕಷ್ಟದ ಸಮಯದಲ್ಲಿ ಜೊತೆಗಿರುವಂತೆ ನಟಿಸಿ ನಿಮ್ಮ ಶ್ರಮದ ಫಲವನ್ನು ಇವನು ದೋಚುತ್ತಿದ್ದಾನೆ. ಈಗ ಇವರಿಗೆ ಇಟ್ಟಿಗೆಗೆ ಕಲ್ಲಿನಿಂದ ಉತ್ತರ ಕೊಡುವ ಸಮಯ ಬಂದಿದೆ. ಇನ್ನು ಮುಂದೆ ಇವರ ವಿಷಯದಲ್ಲಿ ಮೃದು ಧೋರಣೆ ತೋರದೆ ಕಠಿಣ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಶತ್ರುಗಳ ಸಂಚನ್ನು ಧೂಳೀಪಟ ಮಾಡಲು ಮತ್ತು ಅವರ ಸರ್ವನಾಶಕ್ಕಾಗಿ ಒಂದು ಸುಲಭ ಆದರೆ ಅತ್ಯಂತ ಪ್ರಭಾವಶಾಲಿ ಉಪಾಯವಿದೆ. ಅಮಾವಾಸ್ಯೆಯ ರಾತ್ರಿ ಅಥವಾ ಯಾವುದಾದರೂ ಭಾನುವಾರದ ರಾತ್ರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹಾಸಿ. ಅದರ ಮೇಲೆ ಮಹಾಕಾಳಿ ದೇವಿಯ ಫೋಟೋವನ್ನು ಇಡಿ. ದೇವಿಯನ್ನು ವಿಧಿವಿಧಾನವಾಗಿ ಪೂಜಿಸಿ. ಧೂಪ, ದೀಪ, ಹೂವು, ಹಣ್ಣುಗಳನ್ನು ಅರ್ಪಿಸಿ. ಪೂಜೆಯ ನಂತರ ಈ ತಾಜಾ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಸಿಂಧೂರದಿಂದ ಶತ್ರುಗಳ ಹೆಸರುಗಳನ್ನು ಬರೆಯಿರಿ. ನಂತರ ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಕೃಂ ಶತ್ರುನಾಶಿನಿ ಕೃಂ ಫಟ್ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಈ ಉಪಾಯವನ್ನು ಸಂಪೂರ್ಣ ಶ್ರದ್ಧೆಯಿಂದ ಮಾಡಿದರೆ ಶತ್ರುಗಳ ಶಕ್ತಿ ಕುಂದುತ್ತೆ ಮತ್ತು ಅವರು ನಿಮಗೆ ತೊಂದರೆ ಕೊಡಲು ಹೆದರುತ್ತಾರೆ. ಏಪ್ರಿಲ್ ಮತ್ತು ಮೇ ತಿಂಗಳ ಈ ಒಂದು ವಿಶೇಷ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ವಿಚಿತ್ರ ಘಟನೆ ಸಂಭವಿಸಲಿದೆ. ಈ ಘಟನೆಯು ಎಷ್ಟೊಂದು ಅಚ್ಚರಿಯಿಂದ ಕೂಡಿರುತ್ತೆ ಎಂದರೆ ಇದನ್ನು ನೋಡಿ ಇಡೀ ಈ ಮೊಹಲ್ಲಾ ಅಥವಾ ನಿಮ್ಮ ಕುಟುಂಬವೇ ದಂಗಾಗಲಿದೆ. ಕಲಿಯುಗದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಚಮತ್ಕಾರ ನಿಮ್ಮ ಜೀವನದಲ್ಲಿ ನಡೆಯಲಿದೆ. ಆದರೆ ಭಯಪಡಬೇಡಿ, ಈ ಘಟನೆಯು ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ನಿಮ್ಮ ವರ್ಷಗಳ ಕನಸುಗಳು ಒಂದು ಘಟನೆಯ ನಂತರ ನನಸಾಗಲು ಶುರುವಾಗಲಿದೆ. ನಿಮ್ಮ ಮೇಲೆ ಈ ದೈವಿಕ ಕೃಪೆ ಉಂಟಾಗಿದ್ದು ನೀವು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಮನೆಯಲ್ಲಿ ಭದ್ರಕಾಳಿ ದೇವಿಯ ಆಗಮನವಾಗದಿದ್ದರೂ ಶನಿದೇವನು ನಿಮ್ಮ ಕುಂಡಲಿಯಲ್ಲಿ ಕುಳಿತು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಶನಿದೇವನು ನಿಮ್ಮ ಪ್ರತಿ ಕಾರ್ಯವನ್ನು ಗಮನಿಸುತ್ತಿದ್ದಾನೆ. ಈ ಸಮಯದಲ್ಲಿ ನೀವು ಒಂದು ತಪ್ಪನ್ನು ಕೂಡ ಮಾಡಬಾರದು. ನಿಮ್ಮ ಮನೆ ಬಾಗಿಲಿಗೆ ಯಾರಾದರೂ ಸಹಾಯ ಕೇಳಿ ಬಂದರೆ ನಿಮ್ಮ ಶಕ್ತಿಗೆ ಅನುಸಾರ ಅವರಿಗೆ ಏನನ್ನಾದರೂ ನೀಡಿ. ಯಾರನ್ನು ಅವಮಾನಿಸಬೇಡಿ, ಕಳುಹಿಸಬೇಡಿ. ಬಡವರನ್ನು ಅಥವಾ ಈ ನಿರ್ಗತಿಕರನ್ನು ನಿಂದಿಸಿದರೆ ಶನಿದೇವನು ಕ್ರೋಧಿತನಾಗುತ್ತಾನೆ ಮತ್ತು ಅವನ ಕೋಪವು ನಿಮ್ಮ ಇಡೀ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಆದ್ದರಿಂದ ದಾನ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಿರಿ. ನಿಮ್ಮ ಜೀವನದ ಕೆಟ್ಟ ದಿನಗಳು ಈಗ ಕೊನೆಯಾಗುತ್ತಿವೆ. ಮಂಗಳ ಗ್ರಹದ ಬದಲಾವಣೆಯು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ನಿಮಗೆ
ಕೆಲವು ದೊಡ್ಡ ಸುದ್ದಿಗಳನ್ನು ನೀಡುತ್ತೆ. ಆದರೆ ಈ ಸುಖದ ಫಲವನ್ನು ಪಡೆಯುವ ಮೊದಲು ನೀವು ಕೆಲವು ದೊಡ್ಡ ಸವಾಲುಗಳನ್ನು ಎದುರಿಸಬೇಕು. ಈ ಸವಾಲುಗಳನ್ನು ಯಾರು ಯಶಸ್ವಿಯಾಗಿ ದಾಟುತ್ತಾರೋ ಅವರಿಗೆ ಮಾತ್ರ ನಿಜವಾದ ಫಲ ಸಿಗುತ್ತೆ. ನೀವು ಸರಿಯಾದ ದಾರಿಯಲ್ಲಿ ನಡಿಬೇಕು. ಮುಂಬರುವ ದಿನಗಳಲ್ಲಿ ನಿಮಗೆ ಈ ದೊಡ್ಡ ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಈ ಸುದ್ದಿಗಳು ಎಷ್ಟೊಂದು ಶಕ್ತಿಯುತವಾಗಿರುತ್ತೆ ಎಂದರೆ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ. ಕಲಿಯುಗದಲ್ಲಿ ಈವರೆಗೆ ಯಾರಿಗೂ ಸಿಗದಂತಹ ಅದೃಷ್ಟ ನಿಮಗೆ ಒಲಿಯುತ್ತೆ. ನಿಮ್ಮ ಶತ್ರುಗಳ ಕರಾಳ ಕೃತ್ಯಗಳು ಈಗ ಬೆಳಕಿಗೆ ಬರಲಿವೆ. ನಿಮ್ಮ ಶತ್ರು ಯಾರು ಎಂಬುದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಕುಂಡಲಿಯ ವಿಶ್ಲೇಷಣೆಯ ಪ್ರಕಾರ ನಿಮ್ಮ ಹೆಸರಿನಲ್ಲಿರುವ ಅಥವಾ ಈ ಆಪ್ತ ವಲಯದಲ್ಲಿರುವ ಒಬ್ಬ ವ್ಯಕ್ತಿಯೇ ನಿಮಗೆ ಈ ಒಂದು ದೊಡ್ಡ ಮೋಸಗಾರ. ನೀವು ಎಷ್ಟೋ ಬಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದೀರಾ ಎಂದರೆ ಅದಕ್ಕೆ ಕಾರಣ ನಿಮಗೆ ಹನುಮಂತ ಅಂತಲೇ ಅನ್ಬಹುದು. ನಿಮ್ಮ ಶತ್ರು ಯಾರೋ ಹೊರಗಿನವರಲ್ಲ. ನಿಮ್ಮ ಶತ್ರುಗಳ ಸಂಚನ್ನು ಧೂಳಿಪಟ ಮಾಡಲು ಮತ್ತು ಅವರ ಸರ್ವನಾಶಕ್ಕಾಗಿ ಒಂದು ಸುಲಭ ಅತ್ಯಂತ ಈ ಪ್ರಭಾವಶಾಲಿ ಉಪಾಯ. ಅಮಾವಾಸ್ಯೆಯ ರಾತ್ರಿ ಅಥವಾ ಯಾವುದಾದರೂ ಭಾನುವಾರದ ರಾತ್ರಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನೀವು ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮಹಾಕಾಳಿಯ ಫೋಟೋ. ದೇವಿಯನ್ನು ವಿಧವಿಧಾನವಾಗಿ ಪೂಜಿಸಿ. ಈ ಧೂಪ, ದೀಪ, ಹೂವು, ಹಣ್ಣುಗಳನ್ನು ಅರ್ಪಿಸಿ ಪೂಜೆಯ ನಂತರ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಕೆಂಪು ಸಿಂಧೂರದಿಂದ ಶತ್ರುಗಳ ಹೆಸರನ್ನು ಬರೆಯಿರಿ. ನಂತರ ರುದ್ರಾಕ್ಷಿ ಮಾಲೆಯನ್ನು ಹಿಡಿದುಕೊಂಡು ನೀವು ಈ ರೀತಿ ಈ ಮಂತ್ರವನ್ನು ಹೇಳಲೇಬೇಕು. ಮತ್ತೊಂದು ಸಲ ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಕೃಂ ಶತ್ರುನಾಶಿನಿ ಕೃಂ ಫಟ್ ಎಂಬ ಮಂತ್ರ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಾರಿ ನೀವು ಇದನ್ನು ಹೇಳ್ಕೊಳ್ಳಿ. ತುಂಬಾ ಅದೃಷ್ಟ ಕೂಡಿ ಬರುತ್ತೆ. ಶತ್ರುಗಳ ನಾಶ ಖಂಡಿತ ಆಗೇ ಆಗುತ್ತೆ. ಮನೆಯಲ್ಲಿ ಭದ್ರಕಾಳಿ ದೇವಿಯ ಆಗಮನವಾಗದಿದ್ರೂ ಕೂಡ ಶನಿದೇವನು ನಿಮ್ಮ ಕುಂಡಲಿಯಲ್ಲಿ ಕುಳಿತೇ ನಿಮಗೆ ಎಲ್ಲವೂ ಕೂಡ ಒಳಿತು ಮಾಡ್ತಾನೆ. ಹಾಗಾಗಿ ನಿಮ್ಮ ಜೀವನದ ಕೆಟ್ಟ ದಿನಗಳು ಈಗ ಕೊನೆಯಾಗುತ್ತಿವೆ. ಹನುಮಂತನ ಗುಪ್ತ ಸಂದೇಶವು ನಿಮಗೆ ಶೀಘ್ರದಲ್ಲಿ ತಲುಪಲಿದೆ. ವಿವಾಹಿತರಿಗೆ ಕುಟುಂಬದಲ್ಲಿ ಕಲಹವಿದ್ದರೆ ಅದೆಲ್ಲವೂ ಬಗೆಹರಿಯುತ್ತೆ. ಈ ಸಮಯ ಬಹಳ ಬೆಲೆ ಬಾಳುವಂಥದ್ದು ಅಂತಲೇ ಅನ್ನಬಹುದು. ಇದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಶತ್ರುಗಳ ಕಣ್ಣು ಸದಾ ನಿಮ್ಮ ಮೇಲಿರುತ್ತೆ. ಆದ್ದರಿಂದ ಹಗುರವಾಗಿ ಇರಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಈ ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಈ ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಇತಿಹಾಸವನ್ನೇ ಬದಲಿಸಬಲ್ಲದು. ಎಲ್ಲವೂ ಒಳ್ಳೆಯದಾಗುತ್ತೆ. ಭಗವಂತನ ಮೇಲೆ ನೀವು ಸಂಪೂರ್ಣ ನಂಬಿಕೆಯನ್ನು ಇಡಿ. ಬ್ರಹ್ಮಾಂಡವು ತನ್ನ ಲೀಲೆಯನ್ನು ಅತಿ ನಿಗೂಢವಾಗಿ ನಡೆಸುತ್ತೆ. ಈ ವಿಶೇಷ ಯೋಗವು ನಿಮ್ಮನ್ನು ಅಪಾರ ಯಶಸ್ಸಿನ ಶಿಖರಕ್ಕೆ ಏರಿಸಬಹುದು. ಅಥವಾ ನೀವು ಈ ಮುನ್ಸೂಚನೆಗಳನ್ನು ನಿರ್ಲಕ್ಷಿಸಿದರೆ ಕತ್ತಲೆಯ ಹಾದಿಗೆ ದೂಡಬಹುದು. ಏಪ್ರಿಲ್ ಮತ್ತು ಮೇ 2026ರ ಈ ಕಾಲವು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲ ಮತ್ತು ಈ ಜನ್ಮದ ಶ್ರಮದ ಈ ಸಮನ್ವಯದಿಂದ ಉಂಟಾಗುವ ಅದ್ಭುತ ಸಮಯ. ಏಪ್ರಿಲ್ 5ರ ರಾತ್ರಿ 11 ಗಂಟೆಯ ನಂತರ ವಿಶೇಷ ಗ್ರಹಗತಿಗಳ ಬದಲಾವಣೆಯು ನಿಮ್ಮ ಬದುಕನ್ನು ಆವರಿಸಿಕೊಳ್ಳಲಿದೆ. ಇಲ್ಲಿ ಶನಿದೇವರ ನ್ಯಾಯಯುತ ದೃಷ್ಟಿ, ಮಂಗಳನ ಸಾಹಸಮಯ ಶಕ್ತಿ ಮತ್ತು ರಾಹುವಿನ ನಿಗೂಢ ಚತುರತೆಗಳು ಒಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಮಗ್ಗುಲನ್ನು ಸ್ಪರ್ಶಿಸಲಿದೆ. ಕಳೆದ 3-4 ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಅಕಾರಣವಾದ ಆತಂಕ, ಒಂದು ರೀತಿಯ ಖಾಲಿ ಇರುವುದು ಅಥವಾ ವಿವರಿಸಲಾಗದ ಭಯ ಮೂಡುತ್ತಿದೆಯೇ? ಹಾಗಿದ್ದರೆ ಇದನ್ನು ಕೇವಲ ಕಾಕತಾಳೀಯ ಎಂದು ಭಾವಿಸಬೇಡಿ. ಇದು ನಿಮ್ಮ ಒಳಗಿರುವ ಹಳೆಯ ನಕಾರಾತ್ಮಕ ಶಕ್ತಿ ಮತ್ತು ಹೊಸ ಸಕಾರಾತ್ಮಕ ಶಕ್ತಿಗಳ ನಡುವಿನ ಹೋರಾಟ. ಈ ಗೊಂದಲವೇ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಲಿದೆ ಎಂಬುದರ ಮೊದಲ ಸೂಚನೆ. ನಿಮ್ಮಲ್ಲಿರುವ ಹಳೆಯ ನೋವುಗಳನ್ನು ಸುಟ್ಟುಹಾಕಿ ಹೊಸ ಶಕ್ತಿಯನ್ನು ತುಂಬಲು ಬ್ರಹ್ಮಾಂಡವು ನಿಮ್ಮನ್ನು ಸಿದ್ಧಪಡಿಸುತ್ತಿದೆ. ಮಕರ ರಾಶಿಯವರೇ, ನೀವು ಇತರರಿಗಿಂತ ಭಿನ್ನರು. ನೀವು ಗುಂಪಿನಲ್ಲಿ ಒಬ್ಬರಾಗಲು ಹುಟ್ಟಿಲ್ಲ. ನಿಮ್ಮದೇ ಆದ ದಾರಿಯನ್ನು ಸೃಷ್ಟಿಸಲು ಜನಿಸಿದ್ದೀರಿ. ಏಪ್ರಿಲ್ ಮತ್ತು ಮೇ ತಿಂಗಳು ನಿಮ್ಮ ಕನಸುಗಳನ್ನು ನನಸಾಗಿಸುವ ಈ ಒಂದು ಸುಗ್ಗಿಯ ಕಾಲ. ನಿಮ್ಮ ನಕಾರಾತ್ಮಕ ಯೋಚನೆಗಳನ್ನು ಕಿತ್ತೆಸೆಯಿರಿ. ಮೊಬೈಲ್ ಮತ್ತು ಸಮಯದ ದುರುಪಯೋಗವನ್ನು ನಿಲ್ಲಿಸಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾನು ನನ್ನ ಗುರಿಯತ್ತ ಹೆಜ್ಜೆ ಇಡುತ್ತಿದ್ದೇನೆ, ದೇವರು ನನ್ನೊಂದಿಗೆ ಇದ್ದಾನೆ ಎಂದು ನಂಬಿಕೆಯಿಂದ ಹೇಳಿಕೊಳ್ಳಿ. ನಿಮ್ಮ ಯಶಸ್ಸಿನ ಕಥೆಯು ಜಗತ್ತಿಗೆ ಸ್ಫೂರ್ತಿಯಾಗಲಿ. ಶಿವನ ಕೃಪೆ, ಶನಿದೇವರ ನ್ಯಾಯ ಮತ್ತು ಬ್ರಹ್ಮದೇವನ ಸೃಷ್ಟಿ ಶಕ್ತಿ ನಿಮ್ಮನ್ನು ರಕ್ಷಿಸುತ್ತೆ.
ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ಸರಳವಾದ ವಿಧಿವಿಧಾನಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು, ಅದೃಷ್ಟ ನಿಮ್ಮದಾಗುತ್ತೆ. ಎಲ್ಲವೂ ಕೂಡ ನಿಮಗೆ ಜಯ ಸಿಗುತ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.